ಪಾಟೀಲ್ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅನ್ಕೊಂಡಿದ್ರು ಸರ್ ನಿಮ್ಮ ಅಭಿಮಾನಿಗಳು, ಯಾಕೆ ಸರ್ ಇದೇ ಖಾತೆಯಲ್ಲಿ ನೋಡಿ ಕಾಂಗ್ರೆಸ್ ಏನೋ ಮಾನದಂಡಗಳಿರ್ತವೆ. ಈಗ ಪರಮೇಶ್ವರ್ ಅವರು ಹಿರಿಯರು, ಕೆಪಿಸಿಸಿ ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದ್ರು. ಅವರು DCM ಆಗಿದ್ರು, ನನಗೆ ಸಂತೋಷ ಇದೆ. ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಹೀಗಾಗಿ ಸಮಯ ಬರ್ತದೆ, ಎಲ್ಲನೂ ಕೂಡ ಸೂಕ್ತ ಸಂದರ್ಭದಲ್ಲಿ ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿಲ್ಲ. ಯಾವುದಿಲ್ಲ. ಇವತ್ತು ನನಗೆ ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ ಇಂಡಸ್ಟ್ರೀಸು ಮತ್ತು IDD. ಈಗಾಗಲೇ ನಾನು ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ ಸರ್. ಅವರು ಕೂಡ ಬಹಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. 3 ಬಾರಿ CM ಆಗಬೇಕಾಗಿತ್ತು, ತಪ್ಪಿಸಿದ್ದಾರೆ, ನಮ್ಮನ್ನ ತುಳಿತಿದ್ದಾರೆ ಅಂತ ನೋಡಿ. ಅಲ್ಲ, ಅವ್ರಿಗೂ 2013ರಲ್ಲಿ ಇವತ್ತು ಸಹ ಅವರು KPCC ಅಧ್ಯಕ್ಷರಿದ್ರು, ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇದ್ರು. ಆ ಟೈಮ್ ಅವರು ಸೋತರು. ಅವ್ರು ಸೋತಾಗ ಬಹುಶಃ ಅವ್ರು ತಾರಿಸಿ ಬಂದಿದ್ರೆ ಅವರು ಕೂಡ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗುವಂತಹದ್ದು. ಒಂದು ಅರ್ಧ ಅವಧಿಗಾರು ಅಟ್ಲೀಸ್ಟ್ ಅವರು ಮುಖ್ಯಮಂತ್ರಿ ಆಗ್ತಿದ್ರು. 2.5 ಸಿದ್ದರಾಮಯ್ಯನವರು ಸೀನಿಯರ್ ಇದ್ರು. ತದನಂತರ ಒಂದು ಅರ್ಧ ಅವಧಿಗಾರು ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಆಶೆ ಎಲ್ಲ ಅದಿತ್ತು. ನಮ್ಮ ವಿಚಾರದಲ್ಲಿ ಸರ್, ತಾವು ಕೂಡ ಲಿಂಗಾಯತ ಸಮುದಾಯದಲ್ಲಿ ಮುಂಚೂಣಿಯಲ್ಲಿದ್ದೀರಿ. ತಮಗೂ ಕೂಡ ಈ ರೀತಿಯನ್ನು ತಪ್ಪಿಸ್ತಕ್ಕಂಥ ಕೈವಾಡಗಳು ಏನಾದರೂ ನಡೆಯುತ್ತೆ ಅಂತ ಯಾವುದೂ ಕೂಡ ಇಲ್ಲ. ನಾನು ಹೇಳಿದ ನಾನು ಬಹಳ ಸಂತೋಷದಿಂದಿದ್ದೀನಿ. ಎರಡು ಮಾತಿಲ್ಲ. ಖಾತೆ ಅದರೇ ಇದ್ರಿಂದ ಒಂದು ಬೆನಿಫಿಟು ಕೂಡ ಇದೆ. ಯಾಕಂದ್ರೆ ಈಗಾಗಲೇ 50% ವರ್ಕ್ ಮಾಡಿದ್ದೀನಿ. ಇನ್ನು 2 ವರ್ಷದಲ್ಲಿ ಇನ್ನೊಂದು 30-35% ಮಾಡಿದ್ರೆ ಸ್ವಲ್ಪ 80-85% ವರ್ಕ್ ಆ ಖಾತೆಯಲ್ಲೇ ಆಗ್ತದೆ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ JDS 3ನೇ ಅಭ್ಯರ್ಥಿ ಗೆಲ್ಲಿಸ್ಕೊಂತೀವಿ ಅಂತ ಹೇಳ್ತಾರೆ. ನೀವು 5ನೇ ಅಭ್ಯರ್ಥಿ ಹಾಕಿದ್ದೀರಾ. ಈಗ ಕ್ರಾಸ್ ವೋಟಿಂಗ್ ಏನೋ ಆತಂಕ ಇಲ್ವಾ ಸರ್? ಯಾವುದೂ ಆತಂಕ ಇಲ್ಲ. 5 ಅಭ್ಯರ್ಥಿಗಳು ಗೆಲ್ತೀವಿ ನಾವು. ನಿಮ್ಗೆಲ್ಲ ಲೆಕ್ಕಾಚಾರ ನಿಮ್ಗೆ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ಓಟ್ ಬರ್ತಾವೆ, ಯಾರ್ಯಾರು ಓಟ್ ಬರೋದಲ್ಲ ಅಂತೇಳಿ. ಥ್ಯಾಂಕ್ ಯು, ಧನ್ಯವಾದ.